ನಾವಿನ್ನೂ ಕಾಲೇಜು ಸ್ಕೂಲ್ಗೆ ಹೋಗ್ತಿದ್ದೋ ಚಿಕ್ಕವರವಾಗ. ಬಿಡದಿಯಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗುತ್ತೆ ಅಂತ ಮಾಹಿತಿ ಇತ್ತು. ಅದು ದೇವನಹಳ್ಳಿಗೆ ಹೋಯ್ತು. ಹಿಂಗೆ ಹೋರಾಟ ಮಾಡೇ 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 ಮಾಡಿ ಹಳೆ ಮೈಸೂರನ್ನ ತೀರಿಸಿರೋದು. ಕೆಂಗೇರಿಯಿಂದ ಮೈಸೂರವರು ಓಟ್ ಹಾಕ್ಸ್ಕೊಂಡಿದ್ದೀರ, ಏನು ಮಾಡಿದಿರ ಇದು ಈ ಊರಿಗೆ, ಯುವಕರಿಗೆ ಏನು ಮಾಡಿದಿರ, ರೈತರಿಗೆ ಏನು ಮಾಡಿದ್ರು, ಏನಾರ ಕೇಳಿದ್ರೆ ಅವನೇನು ಮಾಡ್ದ, ಇವನೇನು ಮಾಡ್ದ, ಅವನೇನು ಮಾಡ್ದ, ನೀವೇನು ಮಾಡಿದಿರ ಅಂತ ಹೇಳ್ತಾ ಇಲ್ವಲ್ಲ. ಹಿಂಗೆ ಹೋರಾಟ ಮಾಡೇ ಇಲ್ಲಿ ಬರಬೇಕಾದ ಇಂಟರ್ನ್ಯಾಷನಲ್ ಏರ್ಪೋರ್ಟು. ಅವತ್ತು ನಾವು ಚಿಕ್ಕವರು, ನಮ್ಗೆ ಗೊತ್ತಿಲ್ಲ ಬಿಡದಿಲಿ ಏರ್ಪೋರ್ಟ್ ಆಗ್ತದೆ 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 ಅಂದ್ರೆ ಆಮೇಲೆ ನೋಡಿದ್ರೆ ಇಲ್ವಂತೆ, ಅವ್ರ ಆಸ್ತಿ ಇದೆಯಂತೆ, ಇವ್ರ ಆಸ್ತಿ ಇದೆಯಂತೆ, ಅದಕ್ಕೆ ಉಳಿಸ್ಕೋಬೇಕಂತ ಯಾರ ಆಸ್ತಿ ಇತ್ತೋ ಯಾರಿಗೋ ಗೊತ್ತಿಲ್ಲಪ್ಪ, ಇಲ್ಲಂತೆ ಅಲ್ಲಂತೆ ಅಂತ ದೇವನಹಳ್ಳಿಗೆ ಹೋಯ್ತು. ಈ ಭಾಗದಲ್ಲಿ ಏರ್ಪೋರ್ಟ್ ಬಂದಿದ್ರೆ ಚಿನ್ನದ ಬೆಲೆ ಆಗೋದು ಹೋಯ್ತು. ಕೆಂಗೇರಿ ಇದು ಎಲೆಕ್ಟ್ರಾನಿಕ್ ಸಿಟಿದಲ್ಲಿ ಇದ್ದಂಥ ಸಾಫ್ಟ್ವೇರ್ ಕಂಪ್ನಿಗಳು ಕೆಂಗೇರಿಲಿ ಬರ್ತದೆ 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 ಅಂತ ನಾವು ಕೇಳ್ತಾ ಇದ್ವಿ. ಎಲೆಕ್ಟ್ರಾನಿಕ್ ಸಿಟಿಗೆ ಹೋಯ್ತು, ತಮಿಳ್ನಾಡಿಗೆ ಹತ್ರ ಆಯಿತು, ಕೆಂಗೇರಿನ ಹಾಳಾಯಿತು. ಈ ಭಾಗದಲ್ಲಿ ಏನು ಬಂತು? ಹಿಂಗೆ ಹೋರಾಟ ಹೋರಾಟ ಹೋರಾಟ. AICT ಬಂದಿದ್ರೆ, ಬಿಡದಿಲ್ಲಿ AICT ಬಂದಿದ್ರೆ ಈ ಭಾಗದ ರೈತರುಗಳು, ಒಕ್ಕಲಿಗರ ಹೆಣ್ಮಕ್ಳು, ಒಕ್ಕಲಿಗರ ರೈತರುಗಳಿಗೂ ಚಿನ್ನದ ಬೆಲೆ ಬರೋದು. ಹಾಳು ಮಾಡಿದ್ರಿ ಹೋರಾಟ ಮಾಡಿ ಮಾಡಿ. ಇವತ್ತು ಮುಖ್ಯಮಂತ್ರಿ ಹೇಳಿದರೆ ನಾನು ಯಾರ ಬಲವಂತ ಮಾಡಿ ನಾನು ಭೂಮಿ ಬೇಕಾಗಿಲ್ಲ ಅಂತ. ಇದನ್ನು ತಂದವರು ನೀವು. ಮಾಡ್ತೀವಿ ಅಂದರೆ ಮಾಡ್ತಾಯಿಲ್ಲ. ಒಬ್ಬ ಒಕ್ಕಲಿಗ ಮುಖ್ಯಮಂತ್ರಿ ಆಗೋರೆ ಅಂತ ಇವತ್ತು ಕುಮಾರಣ್ಣ ಕೇಂದ್ರ ಸರ್ಕಾರದ ಜೊತೆ ಸೇರಿ DK ಶಿವಕುಮಾರ್ನ ಜೈಲಿಗೆ ಕಳಿಸ್ಬೇಕು, ಇವರ ಸ್ಪೀಡ್ಗೆ ಬ್ರೇಕ್ ಹಾಕಬೇಕು ಅಂತ ಏನೇನು ತಂತ್ರ ಕುತಂತ್ರ ಮಾಡ್ತಾವ್ರೆ ಅನ್ನೋ ಮಾಹಿತಿ ನಮ್ಮ ಹತ್ರ ಇದೆ. ಅವ್ರಿಗೆ DK ಶಿವಕುಮಾರ್ ಒಳ್ಳೆ ಕೆಲಸ ಮಾಡೋದು ಇಷ್ಟ ಇಲ್ಲ. ಅವ್ರನ್ನ ಏನಾದರೂ ತಂತ್ರ ಕುತಂತ್ರ ಮಾಡಿ ಮತ್ತೆ ಜೈಲಿಗೆ ಹಾಕಬೇಕು ಅಂತೇಳಿ ಕೇಂದ್ರ ಸರ್ಕಾರದ ಜೊತೆ ಸೇರಿ ತಂತ್ರ ಮಾಡ್ತಾರೋ ಮಾಹಿತಿ ನಮಗೂ ಮುಖ್ಯಮಂತ್ರಿಗಳಿಗಿದೆ. ಅದಕ್ಕೆ ಜನನೇ ಪಾಠ ಕಲಿಸ್ತಾರೆ. 24 ಗಂಟೆ ಕೆಲಸ ಮಾಡೋ ಮುಖ್ಯಮಂತ್ರಿ ರಾಜ್ಯಕ್ಕೆ ಸಿಕ್ಕಿರೋದು ನಮ್ಮ ಪುಣ್ಯ. ನೀವು 6 ಗಂಟೆಗೆ ಹೋಗಿ ಮೀಟ್ ಮಾಡ್ತಾರೆ, 12 ಗಂಟೆಗೆ ನೋಡಿ ಕೆಲಸ ಮಾಡ್ತಾ ಇರ್ತಾರೆ. ಯಾವ ರಿಯಲ್ ಎಸ್ಟೇಟ್ ಮಾಡ್ತಾರೆ? ಬಿಡದಿಲ್ಲ AICT ಮಾಡಿದ್ರೆ DK ಶಿವಕುಮಾರ್ಗೆ ದುಡ್ಡು ಬರ್ತದ? ಮುಖ್ಯಮಂತ್ರಿಗಳಿಗೆ ದುಡ್ಡು ಬರುತ್ತಾ? ಈ ರೈತರು, ಈ ಒಕ್ಕಲಿಗರ ಶಾಪ ನಿಮಗೆ ತೊಟ್ಟದೆ ಬಿಡಲ್ಲ. ನೀವು ಹೋರಾಟ ಮಾಡಿ 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 ಕೆಲಸನೂ ಮಾಡಲ್ಲ. ಅಧಿಕಾರದಲ್ಲಿದ್ದಾಗ, ವಿರೋಧ ಪಕ್ಷದಲ್ಲಿದ್ದಾಗ ಪ್ರಾಜೆಕ್ಟ್ ತರೋಕ್ಕೂ ಬಿಡಲ್ಲ. ನೀವು ಕೈಗಾರಿಕಾ ಸಚಿವರು, ಕೈಗಾರಿಕಾ ತನ್ನಿ ಅಂದರೆ ನಾನು ಯಾಕೆ ತರಬೇಕಂದ್ರೆ, ನೀವು ರಸಗೊಬ್ಬರ ಸಚಿವರಾಗಿ ರಸಗೊಬ್ಬರ ಕೇಳ್ತೀವಿ, ಇಲ್ಲ ನೀರಾವರಿ ಸಚಿವರಾಗಿ ನೀರು ಕೇಳ್ತೀವಿ. ಆಯಿತು, ಮೇಕೆದಾಟು 5 ನಿಮಿಷಕ್ಕೆ ಮಾಡ್ತೀವಿ ಅಂದ್ರಿ. ಕೋರ್ಟ್ ಆರ್ಡ್ರ್ ಮಾಡಿದೆ, ಮಾತಾಡಿ ಸೆಂಟ್ರಲ್ ಗೌರ್ಮೆಂಟ್ಗೆ, ಕೈ ಜೋಡಿಸಿ ನಮ್ಮ ಜೊತೆ. ಮೇಕೆದಾಟು ಕಟ್ಟಕ್ಕೆ ಕೈ ಜೋಡಿಸಿ ನೀರು ಅಲ್ಲಿ ನಿಂತರೆ ತಮಿಳ್ನಾಡಿಗೆ ನೀರು ಬಿಡ್ಬೋದು, ಇಲ್ಲಿರೋದನ್ನ ನಮ್ಮ ರೈತರಿಗೆ ಬಿಟ್ಕೋಬೋದು. ಅದಕ್ಕೂ ಭಾಷಣ, ಅದಕ್ಕೂ ಪ್ರೆಸ್ ಮೀಟು, ಅದಕ್ಕೂ ಬೈಯದೆ. ಏನು ನಿಮ್ಮ ಕೊಡುಗೆ ಏನೋ? ಕೊಡುಗೆ ಏನು ಅಂದರೆ ಅವನದೇನು ಕೇಳ್ರಿ, ಇವನ್ದೇನು ಕೇಳ್ರಿ, ಆ MLA ಏನು ಮಾಡೋನು ಕೇಳ್ರಿ, ಆ ಮುಖ್ಯಮಂತ್ರಿ ಏನು ಮಾಡೋರು ಕೇಳ್ರಿ. ಏನು ಬರೀ ಬೈಯೋದೇನ ನೀವು ಇರೋದು ಈ ರಾಜ್ಯದಲ್ಲಿ? ಬೈಯೋಕ್ಕೆ ಇರೋದ? ಯಾರು ಏನು ಕೇಳಂಗೆ ಇಲ್ಲ. ರಮೋ 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 ಹೆಂಗಸ್ರುಗಳು ಬಡ್ಕೋತಾರೆ. ರಾಮ ಆಯಿತು, ಇವತ್ತು ಎತ್ತು ಕಟ್ಟಿದ್ರಿ, ಹೌದು ಅಮಾಯಕರು, ರೈತರುಗಳ ಅಮಾಯಕರು. ಅವ್ರಿಗೆ ಆಸೆ ಹುಡ್ಸೋದು ನೀವೇ ಅಲ್ಲಿ ಕೊಡ್ತೀರಾ? ಸರ್ಕಾರ ಕೊಟ್ಟರೆ 2.5 ಕೋಟಿ ಕೊಡೋದು, ನೀನೇ ಮಾರ್ಕೊಂಡ್ರೆ 4 ಕೋಟಿ ಬರ್ತದೆ ಅಂತ ಮೆತ್ತಗೆ ಇವ್ರ ಕಡೆ ಅವ್ರು ಹೇಳಿ ಕಳಿಸೋದು. ಅವ್ರಿಗೆ ಸರ್ಕಾರಕ್ಕೆ ಕೊಡಲ್ಲ ಅಂದ್ರೆ ಒಂದಷ್ಟು ಜನ. ಅದನ್ನು ರೆಡ್ ಝೋನ್ ಮಾಡಿದ್ದು ಯಾರು? ಕೆಂಪು ವಲಯ 9,000 ಎಕರೆ ಬಿಡದಿಯನ್ನು ರೆಡ್ ಝೋನ್ ಮಾಡಿದ್ದಾರೆ ಸನ್ಮಾನ್ಯ ಕುಮಾರಣ್ಣವರು. ಅಲ್ಲೊಂದು AICT ಬಂದಿದ್ದಾರೆ. ಹಳೆ ಮೈಸೂರು ಪ್ರಾಂತ್ಯದ ಯುವಕರಿಗೆ ಎಷ್ಟು ಕೆಲಸ ಆಗೋದು, ಎಷ್ಟು ಅಭಿವೃದ್ಧಿ ಆಗೋದು, ಇದನ್ನೂ ಹಾಳು ಮಾಡಿದ್ರಿ. ನಿಮ್ಮ ಹೊಟ್ಟೆ ತಣ್ಣಗಿರಲಿ. ಇಂಥ ಹೊಸ ಪ್ರಾಜೆಕ್ಟ್ಗಳು ಬಂದಾಗ ಕಲ್ಲಾಕಿ ಹಾಳು ಮಾಡೋದ್ರಲ್ಲಿ ನೀವು ನಿಸ್ಸೀಮರು. ಏರ್ಪೋರ್ಟ್ ಹಾಳು ಮಾಡಿದ್ರಿ, ಎಲೆಕ್ಟ್ರಾನಿಕ್ ಸಿಟಿ ನಮಗೆ ಬರಬೇಕಾದಂಥ ಸಾಫ್ಟ್ವೇರ್ ಕಂಪನಿನ ಹೋರಾಟ ಮಾಡಿ ಮಾಡಿ ಅವತ್ತು ಅದನ್ನು ಹಾಳು ಮಾಡಿದ್ರಿ. ಈ ಭಾಗನ ಬರೀ ಓಟ್ ಹಾಕೋ ಯಂತ್ರ ಮಾಡ್ಕೊಂಡಿದ್ರಿ. ಈ ಒಕ್ಕಲಿಗರಿಗೆ, ಈ ಜನಕ್ಕೆ ಇನ್ಮೇಲಾದರೂ ಗೊತ್ತಾಗ್ತದೆ ಇವರು ಬರೀ ಮಾತಾಡೋರು, ಬರೀ ಸುಳ್ಳು ಹೇಳೋರು, ಅಭಿವೃದ್ಧಿ ಮಾಡೋಕ್ಕೆ ಬಂದರೆ ಕಲ್ಲಾಕೋರು ಅಂತ. ಅದು ನಮ್ಗೆ ಗೊತ್ತಿಲ್ಲ. ಅದೇನು ಲಾಭ ಅಂತ ನಮ್ಗೆ ಗೊತ್ತಿಲ್ಲ. ಬಿಡದಿಲಿ ಏರ್ಪೋರ್ಟ್ ಆಗ್ತದೆ ಅಂತ ಅಂತಿದ್ರು. ದೇವನಹಳ್ಳಿಗೆ ಹೋಗೋಕೆ ಯಾರು ಕಾರಣ? ಇತಿಹಾಸ ತೆಗೀರಿ. ನನಗೆ ಗೊತ್ತಿಲ್ಲಪ್ಪ, ಇತಿಹಾಸ ತೆಗಿ ನೋಡು ಯಾರು ಕಾರಣ ಅಂತ ಗೊತ್ತಾಗ್ತದೆ. ಈಗ ಅಭಿವೃದ್ಧಿ ಮಾಡಿಲ್ಲ ಅಂದರೆ ಒಕ್ಕಲಿಗರು ವಿರೋಧಿಯವರು. ಈಗ ಒಕ್ಕಲಿಗರು CM ಆಗಿಲ್ವಾ? ಕೆಲಸ ಮಾಡೋದು ಬೇಡ? SM ಕೃಷ್ಣಂಗೆ ಇದೇ ಕಾಟ ಕೊಟ್ರಿ, DK ಶಿವಕುಮಾರ್ಗೂ ಅದೇ ಕಾಟ ಕೊಡ್ತಾಯಿದ್ದೀರ. ಅಂದರೆ ಯಾರು ಒಕ್ಕಲಿಗರು ಇನ್ನೊಬ್ರು ಬೆಳೆಯೋದೇ ಬೇಡವಾ ಈ ರಾಜ್ಯದಲ್ಲಿ? ಯಾರು ಮುಖ್ಯಮಂತ್ರಿ ಆಗೋದೇ ಬೇಡವಾ? ಏನು ಕೆಲಸ ಮಾಡೋದೇ ಬೇಡವಾ? ಆಯ್ತು ರೀ,
ತುಮಕೂರು ಹಾಸನ ಒಂದು ಆ ಪಾಪ ಪುಣ್ಯಾತ್ಮ ರೇವಣ್ಣ ದೇವೇಗೌಡರು ಕೈಕಾಲು ಹಿಡಿದು ಕೆಲಸ ಮಾಡಿಸ್ಕೊತಾರೆ. ಅದಕ್ಕೆ ಸ್ವಲ್ಪ ಅಭಿವೃದ್ಧಿ ಆಗಿದೆ. ನಾವು ಅಪ್ರಿಷಿಯೇಟ್ ಮಾಡ್ತೀವಿ ರೇವಣ್ಣವ್ರನ್ನ, ಎಚ್ ಡಿ ರೇವಣ್ಣವ್ರನ್ನ ಅಪ್ರಿಷಿಯೇಟ್ ಮಾಡ್ತೀವಿ. ಹಾಸನ ಅಭಿವೃದ್ಧಿ ಆಗಕ್ಕೆ ಕುಮಾರಣ್ಣವರೆಲ್ಲ ಕಾರಣ. ರೇವಣ್ಣ ದೇವೇಗೌಡರು ಅವರ ತವರು ಜಿಲ್ಲೆ ಅಂತ ತುಮಕೂರು, ಮಂಡ್ಯ, ಮೈಸೂರು, ಬೆಂಗಳೂರು ಇಲ್ಲೆಲ್ಲ ಓಟ್ ಹಾಕ್ತಾರಲ್ಲ. ಕೆಂಗೇರಿ ದಾಟ್ತಾ ಇದ್ದಂಗೆ ನಿಮ್ಗೆ ಓಟ್ ಹಾಕ್ತಾರಲ್ಲ, ಏನು ಮಾಡಿದ್ರಿ? ಈಗ ಇದು ನೀವು ಒಕ್ಕಲಿಗರಿಗೆ ಹೆಸರಲ್ಲಿ ರಾಜಕೀಯ ಮಾಡಿ ಕೊಡುಗೆ ಕೊಡ್ತಾ ಇದ್ದೀರ. ಅದು ಡಿ ಕೆ ಶಿವಕುಮಾರನ್ನ ಜೈಲಿಗೆ ಹಾಕ್ಸ್ಬೇಕು ಅಂದ್ರೆ ಬೆಳಗ್ಗೆ ಎದ್ದು ನೀವು ಅಮಿತ್ ಶಾ ಹತ್ರ, ಮೋದಿ ಹತ್ರ ಕೂತ್ಕೊಂಡು ಏನು ತಂತ್ರ ಮಾಡ್ತಾಯಿದ್ದೀರ ನಮ್ಗೆ ಗೊತ್ತು. ಇಡೀ CBI ಅವರಿಗೆ ಏನು ಕೀ ಕೊಡ್ತಾ ಇದ್ದೀರ ಅನ್ನೋದು ಗೊತ್ತು. ಇದನ್ನು ನಮ್ಮ ಅಜ್ಜಯ್ಯ ನಮ್ಮ ಡಿ ಕೆ ಶಿವಕುಮಾರ್ ಅವ್ರನ್ನ ಕಾಪಾಡ್ತಾರೆ. ಅವರ ಅಭಿವೃದ್ಧಿ ರಾಜ್ಯಕ್ಕೆ ಮಾರ್ಗ ಆಗುತ್ತೆ. ಎಲ್ಲಿ ಅಭಿವೃದ್ಧಿ ಆಗಿ ನಮ್ಮ ಅಸ್ತಿತ್ವ ಹೋಗ್ತದೆ ಅಂತೇಳಿ CM ಆದ 2 ತಿಂಗಳಿಗೆ ಏನು ಬೆಳಗ್ಗೆ ಎದ್ರೆ ಒಂದು ಪ್ರೆಸ್ ಮೀಟು, ಮಧ್ಯಾಹ್ನ ಪ್ರೆಸ್ ಮೀಟು, ರೈತರನ್ನ ಎತ್ಕಟ್ಟು ಏನು ಲಾಭ? ಏನು ಲಾಭ? AICT ಬಂದರೆ ಲಾಭ ಅಲ್ವಾ? ಲಾಭ ಅಲ್ವಾ? ನೀವೇ ಅಲ್ವಾ? ನೀವು ಯಡಿಯೂರಪ್ಪನವರೇ ಅಲ್ವಾ ಮಾಡೋಕ್ಕೆ ಹೋಗಿದ್ದು? ಎಲ್ಲ ರೈತರನ್ನ ಕಟ್ಟಿ ಏನು ಲಾಭ? ಏನು ಲಾಭ? ಇಲ್ಲಿ ಮುದ್ದನಗಡದಲ್ಲಿ ಫ್ಯಾಕ್ಟ್ರಿ ತತ್ತೀವಿ ಅಂದರು. ಜನತಾದಳದವರೇ ಎತ್ಕಟ್ಸ್ಬಿಟ್ರು. ಸುಮ್ಮನೆ ಒಂದು ಲೆಟರ್ ಕೊಡು, ಇಲ್ಲಿ ರೈತರು ವಿರೋಧ ಅದ, ಅದಕ್ಕೆ ನಾನು ಮಾಡಲ್ಲ ಅಂದರು. ನಾವೇನ ಹೋಗಿ ರೈತರಿಗೆ ಎತ್ಕಟ್ಟಿದ್ವಾ? ಫ್ಯಾಕ್ಟ್ರಿ ಬರಲಿ ಅಂತೀವಿ. ಇವತ್ತು ನಾಳೆನೂ ಫ್ಯಾಕ್ಟ್ರಿ ಬರಲಿ ಅಂತೀವಿ, ನಾಡ್ದು ಬರಲಿ, ಜಾಗ ಕೊಡ್ತೀವಿ ಅಂತೀವಿ. ನಿಮ್ಮ ಹತ್ರ ಮಾಡೋ ಇಚ್ಛಾಶಕ್ತಿ ಇಲ್ಲ. ತಂತ್ರ ಡಿ ಕೆ ಶಿವಕುಮಾರ್ ಅವ್ರನ್ನ ಹೇಗಾದರೂ ಮಾಡಿ ಅವ್ರ ಸ್ಪೀಡ್ಗೆ ಮುಖ್ಯಮಂತ್ರಿಗಳಿಗೆ ಬರ್ತಾರ ಹೆಸರಿಗೆ ಬ್ರೇಕ್ ಹಾಕಬೇಕು ಅಂತೇಳಿ ಕೇಂದ್ರ ಸರ್ಕಾರದ ಜೊತೆ ಕುಮಾರಸ್ವಾಮಿ ಅವರು ತಂತ್ರ ರೂಪಿಸ್ತಾ ಇರೋದು. ಸತ್ಯ ಹೆಂಗಾದರೂ ಮಾಡಿ ಡಿ ಕೆ ಶಿವಕುಮಾರ್ನ ಜೈಲಿಗೆ ಹಾಕಬೇಕು ಅಂತೇಳಿ ಪ್ಲ್ಯಾನ್ ನಡೀತಾ ಇದೆ. ಇದು ಜನರಿಗೆ ಗೊತ್ತಾಗಬೇಕು. ಏನೇನು ಮಾಡ್ತಾವ್ರೆ ಇನ್ನೊಂದು ಸ್ವಲ್ಪ ದಿನದಲ್ಲೇ ನಾವು ಜನಗಳ ಮುಂದೆನೇ ಇಡ್ತೀವಿ. ಯಾವ ಕೇಸು ಅಕ್ರಮ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಇಲ್ಲ. ಆದರೆ ಹೆಂಗಾದ್ರೂ ಮಾಡಿ ತಗಲಾಕ್ಬೇಕು ಅಂತೇಳಿ CBI ಇಡಿ ಆಧಾರ ಕೊಡ್ತೀವಿ. ಸ್ವಲ್ಪ ದಿನದಲ್ಲೇ ಕೊಡ್ತೀವಿ, ನಿಮ್ಮ ಮುಂದೆನೇ ಕೊಡ್ತೀವಿ. ನಾವೇಳ್ತಾ ಇರೋದು ಆ ತಂತ್ರ ಮಾಡ್ತಾ ಇದ್ದಾರೆ, ಆದರೆ ಅದು ಪಲ್ಸಲ್ಲ. ಯಾಕಂದರೆ ನಾವು ಕ್ಲೀನಾಗಿದ್ದೀವಿ. ಡಿ ಕೆ ಶಿವಕುಮಾರ್ ಅವರು ಕ್ಲೀನಾಗಿದ್ದಾರೆ. ಪಲ್ಸಲ್ಲ, ಅದು ಪಲ್ಸಕ್ಕೆ ಸಾಧ್ಯನೇ ಇಲ್ಲ. ನಮಗೆ ನ್ಯಾಯ ದೇವತೆ ಮೇಲೆ, ಕೋರ್ಟ್ ಮೇಲೆ, ಸಂವಿಧಾನದ ಮೇಲೆ ನಮ್ಮ ನಂಬಿಕೆ ಇದೆ. ಅದು ಪಲ್ಸಲ್ಲ. ಒಕ್ಕಲಿಗರು ಮುಖ್ಯಮಂತ್ರಿ ಆಗಿದ್ದಾರೆ, ನಮಗಿಂತ ಬೆಳಿಬಾರ್ದು, ಒಳ್ಳೆ ಹೆಸರಾಗ್ಬಿಡ್ತದೆ. ಒಳ್ಳೆ ಪ್ರಾಜೆಕ್ಟ್ಗಳು ಘೋಷಣೆ ಮಾಡ್ತಾ ಇದ್ದಾರೆ. ಹೆಸರಾಗೋದ್ರೆ ನಾವು ನಮ್ಮ ಮೊಮ್ಮಗ, ನಾನು ನಮ್ಮ ಮಗ ರಾಜಕೀಯ ಮಾಡೋಕ್ಕಾಗಲ್ಲ. ಮುಗ್ಸೋಣ, ಇಷ್ಟೇ ತಂತ್ರ. ಒಟ್ಟೋಗಿದೆ ಆಲ್ರೆಡಿ, ಇನ್ನೂ ಒಟ್ಟೋಗುತ್ತೆ ಅಂತ. ಮುಖ್ಯಮಂತ್ರಿ ಆಗಬೇಕು ಅಂತ ಅವರು ಧ್ವನಿ ಎತ್ತಿದ್ರಲ್ಲ ಅಂತ 14 ತಿಂಗಳು ಯಾರು ಕುಮಾರಸ್ವಾಮಿ ಅವರು ಪದೇ ಹೇಳ್ತಾರೆ, ನಾನೇ ಹೇಳಿದ್ದೆ ಕೊಟ್ಬಿಡಿ ಅಂತ. ಡಿ ಕೆ ಶಿವಕುಮಾರ್ ಅವರು ಇನ್ನೂ CM ಆಗಿರಲಿಲ್ಲ. ಅಮೇರಿಕದ ನಿಯೋಗ ನಿಮ್ಮ ಹತ್ರ ಬಂದಿತ್ತು ಡೆಲ್ಲಿ ಮನೆಗೆ. TV ನೋಡ್ಕೊಂಡು ನೀವೇನು ಡೈಲಾಗ್ ಕೊಡಿದ್ರಿ ಅನ್ನೋದನ್ನು ಒಂದ್ಸರಿ ರಿಕಾಲ್ ಮಾಡ್ಕೊಳ್ಳಿ ಕುಮಾರಣ್ಣ. ಅಮೇರಿಕದ ನಿಯೋಗ ನಿಮ್ಮ ಡೆಲ್ಲಿ ನಿವಾಸಕ್ಕೆ ಬಂದಿತ್ತು. ಡಿ ಕೆ ಶಿವಕುಮಾರ್ ಅವರು CM ಆಗಿರಲಿಲ್ಲ. ನೀವು ಅವ್ರ ಮುಂದೆ ಏನು ಡೈಲಾಗ್ ಕೊಡಿದ್ರಿ ರಿಕಾಲ್ ಮಾಡ್ಕೊಳ್ಳಿ, ಬಿಡಿ. ಅಮೇರಿಕದವ್ರ ನಿಯೋಗ ಒಂದು ಬಂದಿತ್ತು ರೀ, ಕನ್ನಡ ಸಮ್ಮೇಳನ ಮಾಡ್ತೀವಿ ಅಂತ ಬಂದಿತ್ತು. ಇನ್ನೂ ಶಿವಕುಮಾರ್ ಅವರು CM ಆಗಿರಲಿಲ್ಲ. TV ಬರ್ತಾ ಇತ್ತು, ಈಗ ಆಗ್ತಾರೆ. ಆ ನಿಯೋಗದ ಮುಂದೆ ಇವ್ರು ಪ್ರೀತಿ ಇರೋರು ಏನು ಡೈಲಾಗ್ ಕೊಡಿದ್ರು ಅಂತ ನಮಗೆ ಗೊತ್ತಿದೆಯಲ್ಲ. ನಾನು ಡಿಸ್ಕ್ಲೋಸ್ ಮಾಡೋಕ್ಕೆ ಹೋಗಲ್ಲ, ಏನು ಡೈಲಾಗ್ ಕೊಡೋದಿದೆ ಅಂತ ಗೊತ್ತಿದಲ್ಲ. ಬರ್ತದೆ, ಟೈಮ್ ಬರುತ್ತೆ, ಅವಾಗ ಹೇಳ್ತೀವಿ, ಗೊತ್ತಾಗ್ತದಲ್ಲ. ಬಿಡಿ, ಒಂದು 6 ತಿಂಗಳು ಬಿಡಿ. ನೀವು CM 2 ಸರಿ ಆಗಿದ್ದೀರಾ, ನಿಮ್ಮ ತಂದೆಯವರು ಆಗಿದ್ದಾರೆ. ನಮಗೆ ಅಭಿಮಾನ ಇದೆ. ನಮ್ಮ ಒಕ್ಕಲಿಗರಲ್ಲಿ ಟಾಲೆಸ್ಟ್ ಹೋಗಿದ್ರು ದೇವೇಗೌಡಜಿ ಅಂತ ನಮಗೆ ಅಭಿಮಾನ ಇದೆ. ನಾವೆಲ್ಲ ನಿಮ್ಮನ್ನೆಲ್ಲ ನೋಡ್ಕೊಂಡು ಬೆಳೆದಿರೋರು. ಬಿಡಿ, ಅವ್ರು ಕೆಲಸ ಮಾಡ್ತಾವ್ರೆ. ಬೆಳಗ್ಗೆ ರೈತರನ್ನ ಎತ್ಕಟ್ಟಬೇಡಿ, ಅಭಿವೃದ್ಧಿಯ ವಿರೋಧಿಗಳು ಅನ್ಸ್ಕೋಬೇಡಿ. ಈ ಭಾಗದ ಹಳೆ ಮೈಸೂರು ಭಾಗದ ಯಾರಾದರೂ ಅಭಿವೃದ್ಧಿಯ ವಿರೋಧಿಗಳಿದ್ದರೆ JDS ಪಕ್ಷದವರು ಅಂತ ನೀವು ಅನಿಸ್ಕೋಬೇಡಿ. ಆಗಲಿ ಕೆಲಸ. ಈ ಭಾಗ ಬೆಳೆದಿಲ್ಲ. ಕೋಲಾರ KR ಪುರಂ ದಾಟ್ತಾ ಇದ್ದಂಗೆ ಕೋಲಾರದವ್ರಿಗೆ ಎಂತೆಂಥ ಕಂಪ್ನಿ, ಎಂತೆಂಥ ಅಪಾರ್ಟ್ಮೆಂಟ್ಗಳು ಏನೆಲ್ಲ ಬಂದಿದೆ. ಈ ಕಡೆ ತಮಿಳ್ನಾಡು ಬಾರ್ಡ್ರಿಗೆ ಹೊಸೂರು ಯಾವ ಥರ ಬೆಳೆದಿದೆ, ಈ ಕಡೆ ದೇವನಹಳ್ಳಿ ಬೆಳೆದಿದೆ, ಈ ಕಡೆ ನೆಲಮಂಗ್ಲದವ್ರಿಗೆ ಏನು ಬೆಳೆದಿದೆ. ಏನು ಪಾಪ ಮಾಡಿದೆ ಕೆಂಗೇರಿಯಿಂದ? ನಿಮ್ಗೆ ಓಟ್ ಹಾಕಿರೋದೇ ಪಾಪನಾ?
ಬಿಡಿ ಇದು ಬೆಳೀಲಿ, ಜನಕ್ಕೆ ದುಡ್ಡಾಗಲಿ, ಜನದ ಈ ಭಾಗದವರು ಪಾಪ ಅಮಾಯಕರು ಹೊರಟರು, ಒಕ್ಕಲಿಗರು ಇರ್ಬೋದು, ಹೊರಟಿರ್ಬೋದು, ಮಾತಲ್ಲಿ ಹೊರಟಿರ್ಬೋದು, ಪಾಪ ಅಮಾಯಕರು ಅವ್ರ ಕೆಲಸ ಸಿಗ್ತಾ ಇಲ್ಲ, ರೈತರ ಆತ್ಮಹತ್ಯೆಗಳಾಗ್ತಾಯಿವೆ, ಕಬ್ಬಿಗೆ ಬೆಲೆ ಇಲ್ಲ, ದುಡಿಮೆ ಮಾಡ್ತಾವ್ರೆ. ಆಗಲಿ ಹೆಣ್ಮಕ್ಳು ಮದುವೆಗೆ ಗಂಡು ಮಕ್ಕಳಿಗೆ ಹೆಣ್ಣು ಸಿಗ್ತಾ ಇಲ್ಲ, ಒಕ್ಕಲಿಗರ ಮಕ್ಕಳಿಗೆ, ಈ ಭಾಗದವ್ರಿಗೆ ಒಂದಷ್ಟು ಕಂಪ್ನಿಗಳು ಬರಲಿ, ಬಿಡಿ, ಎಲ್ಲದಕ್ಕೂ ವಿರೋಧ ಮಾಡಬೇಡಿ. ನೀವು ಒಬ್ಬ ಕೇಂದ್ರ ಸಚಿವರಾಗಿ ನೀವು ಹೆಂಗೆ ಡಿಫೈನ್ ಮಾಡ್ಕೋತೀರ ಈ ಬಿಡದಿ ಪ್ರಾಜೆಕ್ಟ್ನ ನಾನು ವಿರೋಧ ಮಾಡ್ತೀನಿ ಅಂತ ದೇಶದಲ್ಲಿ? ಯಾವ ಕಂಪ್ನಿ ನಿಮ್ಮನ್ನು ನಂಬಿ ಯಾವುದಾದ್ರು ರಾಜ್ಯದಲ್ಲಿ ಇನ್ವೆಸ್ಟ್ ಮಾಡ್ತಾರೆ? ನೀವೊಬ್ಬರು ಕೇಂದ್ರ ಸಚಿವರಾಗಿ ನಾನೊಂದು ಪ್ರಾಜೆಕ್ಟ್ನ ವಿರೋಧ ಮಾಡ್ತಾಯಿದ್ದೀರಲ್ಲ, ನೀವು ಈ ದೇಶದ ಒಬ್ಬ ಜವಾಬ್ದಾರಿಯುತ ಕೇಂದ್ರ ಸಚಿವರು. ನಿಮ್ಮನ್ನು ನಂಬಿ ಬೇರೆ ದೇಶದವರು ಬಂದು ಹೆಂಗೆ ಇನ್ವೆಸ್ಟ್ ಮಾಡ್ತಾರೆ, ಇದನ್ನು ನೀವು ಸ್ವಲ್ಪ ಒಂಚೂರು ಅರ್ಥ ಮಾಡ್ಕೊಳ್ಳಿ. ರೈತರನ್ನ ಎತ್ಕೊಡ್ತವ್ರು ಯಾರು? ರೈತರನ್ನ ಎತ್ಕೊಡ್ತವ್ರು. ಏನು ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀವಿ? 2.5 ಕೋಟಿ ರೂಪಾಯಿ 1 ಎಕರೆ ಕೊಡ್ತೀವಿ. ಏನು ರಿಯಲ್ ಎಸ್ಟೇಟು? ನೀನು ಮಾರ್ಕೊಂಡ್ರೆ ರಿಯಲ್ ಎಸ್ಟೇಟ್ ಅಲ್ಲ, ಸರ್ಕಾರ ನೀನು ದುಡ್ಡು ಕೊಟ್ಟರೆ ರಿಯಲ್ ಎಸ್ಟೇಟು. ಕೆಂಪು ವಲಯ ಅಂತ ಮಾಡಿ ನೀನು ಮಾರ್ದಂಗೆ ಮಾಡಿಬಿಟ್ಟಿದ್ಯಲ್ಲಪ್ಪ. ಕೆಂಪು ವಲಯ ಅಂತ ಮಾಡಿ, ರೆಡ್ ಝೋನ್ ಅಂತ ಮಾಡಿ, ನೀವು ಯಾರು ಮಾರ್ದಂಗೆ ಮಾಡಿದಿರಲ್ಲ. ಕುಮಾರಸ್ವಾಮಿ ಅವರು ಹೇಳ್ತಾರೆ ರೆಡ್ ಝೋನ್ ಮಾಡೋದಕ್ಕೆ ಅಲ್ಲಿ ರೈತರಿಗೆ ಭೂಮಿ ಉಳ್ಕೊಳ್ತು, ಇಲ್ಲಾಂದ್ರೆ ಅವಾಗಲೇ. ಆಯಿತು, ಧನ್ಯವಾದ. ನೀವು ಮಾಡ್ತಾ ಇರೋದು ಕರೆಕ್ಟ್ ಇದೆ. ಈ ಭಾಗದಲ್ಲಿ ಹಿಂಗೇ ಸಾಯ್ಲಿ ಜನ, ನೀವು ಅಭಿವೃದ್ಧಿಯ ವಿರೋಧಿಗಳು, ಹಿಂಗೇ ಇರಲಿ. ಧನ್ಯವಾದ. ಓಕೆ, ಥ್ಯಾಂಕ್ ಯು. ಸ್ವಾರ್ಥ ಏನು ಸರ್? ಎಷ್ಟೊಂದು ವಿರೋಧ ಮಾಡಿ ಸೈಕೋ. ಸ್ವಾರ್ಥ ಏನೂ ಇಲ್ಲ. ಒಬ್ಬೊಬ್ರಿಗೆ ಏನಿರುತ್ತೆ ಅಂದರೆ ನಾನು ಮಾಡಬಾರ್ದು, ಇನ್ನೊಬ್ರು ಮಾಡಬಾರ್ದು. ಏನೋ ಅವ್ರಿಗೆಲ್ಲ ಲಾಭ ಆಗುತ್ತೆ ಅಂದರೆ ಅದು ಲಾಭ ಆಗಲ್ಲ. ಇರಬಹುದು, ನಾನು ಯಾಕೆ ಹೇಳೋಣ, ಇರಬಹುದು. ಅವರು ಅಭಿವೃದ್ಧಿ, ಈಗ ಒಳ್ಳೆ ಅವರು 2 ಸರಿ CM ಆಗಿದ್ರಲ್ಲ, ಯಾವ್ದಾರ ಇಲ್ಲೊಂದು ಸಾಫ್ಟ್ವೇರ್ ಕಂಪನಿ ಝೋನ್ ಮಾಡಿದ್ರು, ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ರು, ಅದರ ನೋಡೋಣ ಅಂದ್ರೆ ಅದು ಆಗಿಲ್ಲ. ಈ ದಂಧೆ ಅನ್ನೋ ಪದ ಬಳಸ್ತಾರೆ ಅವರು, ರಿಯಲ್ ಎಸ್ಟೇಟ್ ದಂಧೆ ಮಾಡೋಕ್ಕೂ. ನಾವೇನು ಬ್ರೋಕರ್ಗಳ? ನಾವು ಜನಪ್ರತಿನಿಧಿಗಳ್ರಿ. ನೀವೇನು ಗೆದ್ದಿದ್ದೀರ ಹಂಗೆ ನಮ್ಮನ್ನು ಜನ ಗೆಲ್ಸೋರೆ. ಜನರಿಗೆ ಆಗಬೇಕಾಗಿದ್ದು ಕೆಲಸ ಮಾಡ್ತಾಯಿದ್ದೀವಿ. ನಮ್ಗೆ ಯಾಕೆ ಆ ದರಿದ್ರ ಸರ್ಕಾರ ಇಟ್ಕೊಂಡು ರಿಯಲ್ ಎಸ್ಟೇಟ್ ಮಾಡಿ ದುಡ್ಡು ಮಾಡೋ ಅಂಥದ್ದು? ನಾವೇನು ಬ್ರೋಕರ್ಗಳ? ಅಭಿವೃದ್ಧಿ ಮಾಡೋಕೆ ಹೊರಟಿದ್ದೀವಿ ರೀ. ಸಿಟಿ ಬಂದರೆ ಹಳೆ ಮೈಸೂರು ಪ್ರಾಂತ್ಯದ ಚಿತ್ರಣ ಬದಲಾಗತ್ತೆ ರೀ. ಇವತ್ತು ಅಭಿವೃದ್ಧಿಯ ವಿರೋಧಿಗಳು, ಅಭಿವೃದ್ಧಿಯ ವಿರೋಧಿಗಳು ಹಳೆ ಮೈಸೂರಿನ ಅಭಿವೃದ್ಧಿಯ ವಿರೋಧಿಗಳಾಗಬೇಡಿ ದಯವಿಟ್ಟು. ಅಭಿವೃದ್ಧಿ ಮಾಡಕ್ಕೆ ಬಿಡಿ. 15-28ಕ್ಕೆ ಚುನಾವಣೆಯಲ್ಲಿ ನೀವೇ ಗೆಲ್ಲಿ, ಜನ ಆಶೀರ್ವಾದ ಮಾಡಿದ್ರೆ ನಮಗೇನು ಸಮಸ್ಯೆ ಇಲ್ಲ. ಆದರೆ ಈಗ ನಮಗೆ ಆಶೀರ್ವಾದ ಮಾಡಿದರೆ ಜನಕ್ಕೆ ಅಭಿವೃದ್ಧಿ ಮಾಡೋಕ್ಕೆ ಬಿಡಿ. ಎಲ್ಲದಕ್ಕೂ ರೈತರನ್ನ ಕಟ್ಕೊಂಡು ಅಡ್ಡಗಾಲ ಹಾಕ್ಕೊಂಡು ಅಭಿವೃದ್ಧಿ ವಿರೋಧಿಗಳನ್ನ ಪಟ್ಟನ ತಗೋಬೇಡಿ. ಬಾಲಕೃಷ್ಣ ಅವರು ಟಾರ್ಗೆಟ್ ಆಗಿದ್ದಾರೆ, ನೆಕ್ಸ್ಟ್ ನೀವು ಅಂತ. ಜನ ಇದ್ದಾರೆ, ಟಾರ್ಗೆಟ್ ಮಾಡೋದು ಜನ ಇದ್ದಾರೆ. ನಾಳೆ ಮಂಡ್ಯ ರೈತರಿಗೆ ನೀರನ್ನು, ಕಬ್ಬು ಬೆಳೆಗೆ ನಾಳೆ ಬೆಳಗ್ಗೆ ನೀರನ್ನು ಬಿಡ್ತೀವಿ. ಆಯ್ತು, ಅಲ್ಲಿ ಬಿಡಮ್ಮ, ಅದು ಸೂಕ್ಷ್ಮ ವಿಚಾರಗಳು. ಎಷ್ಟು ತಿಳ್ಕೊಂಡು ಮಾತಾಡ್ತೀನಿ ನಾನು, ತಿಳ್ಕೊಂಡು ಮಾತಾಡ್ತೀನಿ. ನಾಳೆ ಬಿಡ್ತೀರ, ನೀವು ಬಿಡ್ತೀವಿ ಅಂತ ಅವತ್ತು CM ಹೇಳಿದರೆ, ನಾನು ಹೇಳಿದೆ 15ನೇ ತಾರೀಕು CWC ಬಿಡ್ತಾರೆ ಬಿಡಿ. ನಮ್ಗೆ ಕುಡಿಯೋ ನೀರಿಗಾಗಿ